ಮೇಕಲರೆಡ್ಡಿ ಮನೆತನದಿಂದ ತಾಂತ್ರಿಕಾರಕ ಹೆಜ್ಜೆ. ಮುಳಬಾಗಿಲು ತಾಲೂಕು ತಿಮ್ಮರಾವುತನಹಳ್ಳಿ ಪಂಚಾಯಿತಿಯ ಇತಿಹಾಸದಲ್ಲೇ ಬಹುದೊಡ್ಡ ಮೈಲುಗಲ್ಲು. ಜಾತ್ಯತೀತ ಮನಸ್ಥಿತಿಯ ಶಿಕ್ಷಣ ತಜ್ಞರು ವಾರದಿ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಹಾಗೂ ಅರಿವು ಭಾರತದ ಸಂಯೋಜನೆಯೊಂದಿಗೆ ಜಿಲ್ಲಾ ಗಣ್ಯರೇಣ್ಯರ ಉಪಸ್ಥಿತಿಯಲ್ಲಿ ನಡೆದ ಚಾರಿತ್ರಾತ್ಮಕ ಕಾರ್ಯಕ್ರಮ. ಮೇಲು ಕೀಳೆಂಬ ಕಂದಾಚಾರಗಳನ್ನು ಮೂಲೋತ್ಪಾಟನೆ ಮಾಡುವ ನಿಟ್ಟಿನಲ್ಲಿ ಗಡಿಭಾಗಕ್ಕೆ ಕೋಗಳತೆ ಅಂತರದಲ್ಲಿರುವ ವಾರದಿ ನಿವಾಸದಲ್ಲಿ ತಾಲೂಕು ಹಿರಿಯ ರಾಜಕೀಯ ಧುರೀಣರು ಜನಮಾನಸದಲ್ಲಿ ಎಂಎಸ್ಆರ್ ಅಂತಲೇ ಖ್ಯಾತಿ ಪಡೆದಿರುವ ಮಂಜುನಾಥ್ ರೆಡ್ಡಿ ಅವರ ತಂದೆಯವರಾದ ಸುಬ್ಬಾರೆಡ್ಡಿ ಅವರು ಹಾಗೂ ಅವರ ಸಹೋದರರಾದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸಮಾಜ ಸೇವಕರು, ಉದ್ಯಮಿ ಜಯರಾಮ್ ರೆಡ್ಡಿ ಅವರು ಸಮಸ್ತರನ್ನ ತಮ್ಮ ಮನೆಗೆ ಆಹ್ವಾನಿಸಿ ಔದಾರ್ಯ ಮೆರೆದರು. ಈ ಸಂದರ್ಭದಲ್ಲಿ ಘನವೆತ್ತ ಕೋಲಾರದ ಕಾರ್ಯಾಂಗವೇ ಗಡಿನಾಡಿನ ಹಳ್ಳಿಯಲ್ಲಿ ಉಪಸ್ಥಿತರಿದ್ದರು. ಮಾನ್ಯ ಶ್ರೀ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬಿ ಅವರು, ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಡಾಕ್ಟರ್ ಮೈತ್ರಿ ಅವರು, ಮುಳಬಾಗಿಲು ತಾಲೂಕು ತಹಶೀಲ್ದಾರ್ ಶ್ರೀಮತಿ ಗೀತಾ ಸೇರಿದಂತೆ ಖ್ಯಾತ ಜಾನಪದ ಬರಹಗಾರರು, ಹಾಡುಗಾರರು, ಜಾನಪದ ಅಕಾಡೆಮಿ ಅಧ್ಯಕ್ಷರು ಶಿವಪ್ರಸಾದ್ ಅವರು ಹಾಗೂ ಶಿಕ್ಷಣ ತಜ್ಞರು, ಉದ್ಯಮಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಗೋಪಾಲ್ ಗೌಡ ಅವರು ಸೇರಿದಂತೆ ತಿಮ್ಮರಾವುತನಹಳ್ಳಿ ಪಂಚಾಯಿತಿಯ ಹಿರಿಯ ಮುಖಂಡರುಗಳು, ಯುವ ಸಮೂಹ ಹಾಜರಿದ್ದು ಈ ಮಹತ್ ಕಾರ್ಯವನ್ನು ಶ್ಲಾಘಿಸಿ ಸಮಾನತೆಯಾಗಿ ಸಹಭೋಜನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಔತಣ ಸವಿದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷೀಭೂತರಾದರು. ಇಂಥ ಅದ್ಭುತ ಶಕ್ತಿಯನ್ನು ತಗೊಂಡು ಮಾಡ್ತಾರೆ. ಭಾರತ ಬಹುತ್ವದ ಭಾರತ, ಅನೇಕ ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂಥ ಭಾರತ ಇವತ್ತು. ಹಾಗಾಗಿ ಈ ಜಾತಿಗಳು, ಧರ್ಮಗಳು ಹುಟ್ಟುತ್ತಾ ಬಂದಿದ್ದವಲ್ಲ, ಅವೆಲ್ಲ ಕೂಡ ಕಾಲ್ಪನಿಕವಾಗಿ ಕಟ್ಟಿಕೊಂಡದ್ದು. ಹಾಗಾಗಿ ಪ್ರಕೃತಿಗಿಂತಲೂ ದೊಡ್ಡ ಜಾತಿ ಇದೆ. ಗಾಳಿಗಿಂತಲೂ, ನೀರಿಗಿಂತಲೂ, ಬೆಳಕಿಗಿಂತಲೂ ಇವೆಲ್ಲ ಕೂಡ ಮನುಷ್ಯನನ್ನ ಅಥವಾ ಒಂದು ಲೋಕವನ್ನ ಉಳಿಸಿರ್ತಕ್ಕಂಥ ವಿಚಾರಗಳು. ಅವುಗಳು ಇಲ್ಲದ್ದು ನಮಗೆ ಬೇಡ ಅಂತಕ್ಕಂಥದ್ದನ್ನ ಬಸವಣ್ಣವರು ಹೇಳಿದ್ರು, ಕೈವಾರ್ತಾತ್ನವರು ಹೇಳಿದ್ರು, ನಾರಾಯಣ ಗುರುಗಳು ಹೇಳಿದ್ರು, ಕುವೆಂಪು ಸಾಹೇಬರು ಹೇಳಿದ್ರು. ಅರ್ಥ ಮಾಡ್ಕೊಳ್ಳೋದ್ರೆ ನಾವು ಸೋತೆವು ಅಷ್ಟೇ. ಎಲ್ಲರೂ ಕೂಡ ಬುದ್ಧನ ಹಾದಿಯಾಗಿ ಇಡೀ ಜಗತ್ತಿ ಇಂತಹ ಅನೇಕ ಸಂದೇಶಗಳನ್ನು ಕೊಟ್ಟೋಗಿದೆ. ಅದಕ್ಕೇನೆ ಬಸವಣ್ಣನವರನ್ನ ನೀವು ಯಾರು ಅಂದಾಗ ಬಸವಣ್ಣ ತನ್ನ ಜಾತಿ ಜೊತೆ ಮಾತಾಡಿದ್ರು. ಚೆನ್ನಯ್ಯನ ಮನೆಯ ದಾಸನ ಮಗನು ಅಂತಾನೆ. ಚೆನ್ನಯ್ಯನ ಮನೆಯ ದಾಸನ ಮಗನು, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇಬ್ಬರು ಹೊಲದಲ್ಲಿ ಬೆರನಿಗೆ ಹೋಗಿ ಸಂಗಮ ಮಾಡಿದರು. ಈ ಬಾರಿ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ ಅಂತಾರೆ. ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವ ಸುಬ್ಬಾರೆಡ್ಡಿ ಮತ್ತು ಮಂಜುನಾಥ್ ರೆಡ್ಡಿ ಮತ್ತೆ ಜಯರಾಮ್ ರೆಡ್ಡಿ ಅವರಿಗೆ ಸಲ್ಯೂಟ್ ಅನ್ನು ಹೇಳುತ್ತಾ, ಇಲ್ಲಿರುವ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಶುಭೋದಯ. ಎಲ್ಲರ ಜೀವನದಲ್ಲಿ ಜೀವನಾನುಭವವನ್ನ ಅನುಭವಿಸಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಯಾವಾಗಲೂ ಹೇಳ್ತಾರೆ. ನಮಗೆ ಕೆಲವು ಸರ್ತಿ ಈ ಜೀವನಾನುಭವ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಅಂದ್ರೆ ಅದನ್ನ ನೆರಳಾಗಿ ಬಿಡಿಸಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ಈ ಕಾರ್ಯಕ್ರಮ ನನಗೆ ಒಂದು ಜೀವನಾನುಭವ. ಯಾಕಂದ್ರೆ ಎಷ್ಟು ವಿನೂತನವಾದ ಒಂದು ಈ ನಡೆ ನೋಡಿ. ನಾವು ಎಲ್ಲರೂ ಬರೀ ಮಾತಾಡ್ತೀವಿ, ಆದ್ರೆ ಮಾಡೋರು ತುಂಬಾ ಕಮ್ಮಿ. ಇಲ್ಲಿ ನನ್ನ ಜೀವನಕ್ಕೆ, ನನ್ನ ಪರ್ಸನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಎರಡು ಜೀವನಕ್ಕೂ ಒಂದು ಫೌಂಡೇಶನ್ ಸ್ಟೋನ್ ಅಂತ ಹೇಳ್ಬೋದು ಈ ಪ್ರೋಗ್ರಾಮ್. ಒಂದು ತಳಪಾಯಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ, ನಾವು ದಿನನಿತ್ಯ ಇದ್ರ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಓದ್ತೀವಿ, ಮಾತಾಡ್ತೀವಿ. ಆಮೇಲೆ ನಾವು ಒಂದು ಗ್ರಾಮ ಸಭೆ ಮಾಡಿದಾಗ ಕೆಲವು ಕಡೆ ನಮ್ ಕಿವಿಗೆ ಬೀಳುತ್ತೆ. ಆದರೆ ಅದರ ಬಗ್ಗೆ ನಾವು
ಯಾವ ರೀತಿ ಕ್ರಮ ತಗೋಬಹುದು ಕಾನೂನಾತ್ಮಕವಾಗಿ ಖಂಡಿತವಾಗ್ಲೂ ನಾವು ತಗೊಂತೀವಿ. ಆದರೆ ಅದು ಶಾಶ್ವತನ? ಆ ಒಂದು ಮಾತು ನನಗೆ ಯಾವಾಗಲೂ ಒಂದು ಕೊರೆಯೋದು. ಶಾಶ್ವತ ಯಾವಾಗ ಆಗುತ್ತೆ? ನಮ್ಮ ಮನಸ್ಸಿಂದ ಬರಬೇಕು, ಅವಾಗಷ್ಟೇ ಅದು ಶಾಶ್ವತ ಆಗುತ್ತೆ. ಪ್ರಾಯಶಃ 1.5 ಗಂಟೆ ಕಾಲ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಒಂದು, ಈ ಕಾರ್ಯಕ್ರಮ ಆಯೋಜನೆ ಮಾಡಲಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ, ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಎರಡನೇದು, ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇವಲ ಅವರ ಮನೆಯ ಬಾಗಿಲನ್ನು ಮಾತ್ರ ಅಲ್ಲ, ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿಯವರು, ಜಯರಾಮ್ ರೆಡ್ಡಿಯವರು ಹಾಗೂ ಮಂಜುನಾಥ್ ರೆಡ್ಡಿಯವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಗ್ರಾಮದ ಹಿರಿಯರಾದಂಥ ಶಂಕರಪ್ಪನವರೇ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೋಪಾಲ್ ಗೌಡ್ರೆ, ಬಹಳ ಅದ್ಭುತವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ರವರೇ, ತಾಲೂಕಿನ ತಹಶೀಲ್ದಾರರಾದಂಥ ಗೀತಾ ಅವರೇ, ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂಥ ಗೊಲ್ಲಳ್ಳಿ ಶಿವಪ್ರಸಾದ್ ರವರೇ, ಪಂಡಿತ್ ಮುನಿ ವೆಂಕಟಪ್ಪನವರೇ, ಶಂಕರ್ ರೆಡ್ಡಿ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ ಅಂತ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನು ಹೇಳಿದಿರಿ. ವಿಜಯಕುಮಾರ್ ಅವರೇ, ಕನ್ನಿಕಾ ಅವರೇ, ಶಿವಪ್ಪ ಅವರೇ, ಆನಂದ್ ಅವರೇ, ಈ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧುಗಳೇ, ನನಗೇನು ಅನಿಸುತ್ತೋ ಅಂದರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತರ ಸಂಗಮ ಅಂತ. ಯಾರಿಗೆ ಹೃದಯ ಇದೆಯೋ, ಯಾರಿಗೆ ಮನಸ್ಸಿದೆಯೋ, ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಅವರೊಂದು ಮಾತು ಹೇಳಿದ್ರು ಮಾತಾಡೋರೆಲ್ಲ, ಹೇಳೋದು ಸುಲಭ, ಮಾಡೋದು ಬಹಳ ಕಷ್ಟ ಅಂತ. ಸತ್ಯ ಅದು. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್. ನಾವೆಲ್ಲ ಹೀಗೇ ಮಾತಾಡೋದು. ಹೇಗೆ ಮಾತಾಡ್ತೀವಿ ಅಂದರೆ, ಗಾಳಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ನಾವು, ಆದರೆ ಗಾಳಿಯಲ್ಲಿ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇತರರಿಗೆ ಇರುವುದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ನುಡಿ ಪುರಾತನದು, ನಡೆ ಮಾತ್ರ ಕಿರಾತನದು. ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತಹ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ. ಈ ಸಮಾಜದ ಒಳಗಡೆ ನಾವು ನಮ್ಮ ಅನುಕೂಲಕ್ಕಾಗಿ, ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದು. ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ, ನನಗೆ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂಥ ಒಂದು ತಾರತಮ್ಯವನ್ನು ಕಾಣಬೇಕು? ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು, ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರ್ಬೋದು. ಆದರೆ ಅವನು ಈ ಜಾತಿಯವನು ಅನ್ನೋ ಕಾರಣಕ್ಕಾಗಿಯೇ ಅವನನ್ನ ತುಚ್ಛವಾಗಿ ಕಾಣೋದು, ಹೀನವಾಗಿ ಕಾಣೋದು, ಅದು ಬಹುಶಃ ನನಗೊತ್ತಿರುವ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ. ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ. ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯರುಗಳ ಬಗ್ಗೆ ಎಲ್ಲರೂ ಹೇಳಿದರು. ಇದು ಒಂದು ನಿರಂತರವಾದಂಥ ಪ್ರಯತ್ನ. ಈ ಪ್ರಯತ್ನ ಯಾರ್ಯಾರೋ ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರಿಸ್ಕೊಂಡು ಕಳೆದ 10 ವರ್ಷದಿಂದ ನೂರಾರು ಇಂಥ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಇದು ಇಷ್ಟೇ, ಬಹಳ ಸಿಂಪಲ್. ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ, ಅಂದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನಾಂಗಕ್ಕೆ ಸೇರಿದವರು ಇದ್ದಾರೆ, ಅವರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು. ಆ ಪ್ರೀತಿ, ಆ ಆತ್ಮೀಯತೆ, ಆ ಒಂದು ದೊಡ್ಡ ಮನಸ್ಸು ಅಂತ ಏನ್ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಏನ್ ಹೇಳ್ತೀವಿ, ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ. ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಗೆಲ್ಲ ಅನಿಸಿರ್ಬೋದು, ನಾವು ಅನುಭವಿಸುವ ಕಷ್ಟಕ್ಕೆ, ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳಬೇಕು. ಕಣ್ಣೀರಿಗೆ ಏನಾದರೂ ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡು ಅಂತ ಪ್ರಯತ್ನ ನಾವು ಮಾಡ್ಬೋದಾಗಿದೆ.
ಕಣ್ಣೀರಿಗಾಗಲಿ, ದುಃಖಕ್ಕಾಗಲಿ, ಅವಮಾನಕ್ಕಾಗಲಿ, ನೋವಿಗಾಗಲಿ ಜಾತಿನೇ ಇಲ್ಲದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ, ಅವನು ಈ ಜಾತಿಯವನು ಅನ್ನೋ ಕಾರಣಕ್ಕಾಗಿ ಅವನನ್ನು ಅಪಮಾನಿಸೋದು ಬಹುಶಃ ಇದು ಅಮಾನವೀಯ ಆದಂಥದ್ದು. ಅದಕ್ಕೆ ಹೇಳಿದೆ ಏನಪ್ಪಾ ಅಂತಂದ್ರೆ, ಮನುಷ್ಯರ ಜೀವನವನ್ನ ಘನತೆಯಿಂದ ಬದುಕಲಿಕ್ಕೆ, ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ. ಅಸ್ಪೃಶ್ಯತೆಯನ್ನು ಸಂವಿಧಾನ ಈಗಾಗಲೇ ನಿರ್ಮೂಲನೆ ಮಾಡಿದೆ, ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ. ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವು ಇನ್ನುವೇ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ ಆಗಿಲ್ಲ? ಇದು ಪ್ರಶ್ನೆ. ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ, ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಸವಾಲು. ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದಾದ್ರೆ, ವಿದ್ಯಾವಂತರಾಗಿರೋ ನಾವು, ವಿವೇಕ ಪಡೆದಿರ್ತಕ್ಕಂಥ ನಾವು, ದೊಡ್ಡ ದೊಡ್ಡ ಶಾಲೆಗಳು, ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲ್ತಿರ್ತಕ್ಕಂಥ ನಾವು ಇವತ್ತು ಮಾಡ್ತಾ ಇರೋದೇನಪ್ಪ ಅಂತಂದ್ರೆ, ಬಹಳ ದುಃಖದಿಂದ, ವಿಷಾದದಿಂದ ಈ ಮಾತನ್ನು ಹೇಳಬೇಕು, ಕಲಿತವರಲ್ಲಿ ಇರತಕ್ಕಂಥ ಜಾತಿ ಪ್ರೇಮ, ಕಲಿತವರಲ್ಲಿ ಇರತಕ್ಕಂಥ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶಃ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ, ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅರಿವು ಭಾರತ ತಂಡದ ವತಿಯಿಂದ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಮನೆ, ಅಂದರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿಯವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಏನಾದರೂ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕು, ಒಂದು ವಿಚಾರವನ್ನು ಮನನೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನು ಇವತ್ತು ಏರ್ಪಡಿಸಲಾಗಿತ್ತು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ SP ಅವರು, ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲವೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ರು. ಇದು ತುಂಬ ಖುಷಿ ಅನಿಸುತ್ತೆ. ಯಾಕೆಂತಂದರೆ ಖುಷಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮೈಲುಗಲ್ಲು. ಯಾಕಂತಂದರೆ ಈ ವಿಷಯಗಳಲ್ಲಿ ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು. ಯಾಕಂತಂದರೆ ಸುಮಾರು ವಿಷಯಗಳು ಜಾತಿ ಬಗ್ಗೆ ಮತ್ತು ಅಸ್ಪೃಶ್ಯತೆ ಬಗ್ಗೆ ನಾವು ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಈ ಒಂದು ವಿಚಾರವನ್ನು ನಾವು ಮನನೆ ಮಾಡಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತೀವಿ, ಕೆಲವೊಂದು ಜನ ನಮ್ಮನ್ನೆಲ್ಲೋ ಒಂದು ಕಡೆ ಕಾರ್ನರ್ ಮಾಡೋಕ್ಕೆ ನೋಡ್ತಾರೆ. ಸೊ ಇವೆಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು, ಇಲ್ಲ ಇದನ್ನು ನಾವು ಭೇದಿಸಲೇಬೇಕು, ಇದನ್ನು ನಾವು ಹೊಡಿಬೇಕು, ಇಲ್ಲ ಎಲ್ಲರೂ ಮನುಷ್ಯರಂದರೆ ಒಂದೇ. ಯಾಕಂದರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ಥರ ಜಾತಿ ಭಾವ ಇಲ್ಲ, ಪಕ್ಷಿಗಳಲ್ಲೂ ಜಾತಿ ಭಾವ ಇಲ್ಲ, ಯಾವುದೇ ನೈಸರ್ಗಿಕ ವಿಚಾರಗಳು ತೊಗೊಂಡ್ರೂ ಕೂಡ ಎಲ್ಲೂ ನಿಮಗೆ ಜಾತಿ ಭಾವ ಅನ್ನೋದು ಸಿಗೋದಿಲ್ಲ. ಆದರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವೇನೇ ಈ ಥರದ ಒಂದು ಕೋಟೆಗಳನ್ನು ಸುಭದ್ರವಾಗಿ ಕಟ್ಕೊಂಡ್ಬಿಟ್ಟಿದ್ವಿ. ಈ ಕೋಟೆಗಳನ್ನು ಹೊಡಿಬೇಕು ಅಂತಂದರೆ ಶಿವಪ್ಪ ಸರ್ ಅಂತವರೇನೆ 10 ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡು ಬಂದಿರೋ ಈ ನೌಕೆಯನ್ನು ನಮ್ಮಂಥವರು ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡಿ ಅವ್ರಿಗೊಂದು ಸಾಥ್ ಕೊಡದೇ ಇದ್ದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಇದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನು ಕಲ್ಪಿಸಿದ್ವಿ. ವೇದಿಕೆ ತುಂಬ ಚೆನ್ನಾಗಿ ಇವತ್ತು ಅಚ್ಚುಕಟ್ಟಾಗಿ ನಡೆದಿದೆ. ಯಾಕಂದರೆ ಇದೊಂದು ತಿಮ್ಮರಾವತನಹಳ್ಳಿ ಪರಿಧಿಗೆ ಇದು ಒಂದು ಹಿಸ್ಟ್ರಿ. ಒಂದೇ ವೇದಿಕೆಯಲ್ಲಿ SP ಅವರು DC ಬಂದು ಒಂದು ವೇದಿಕೆಯನ್ನು ಹಂಚಿಕೊಂಡು, ಜೊತೆಗೆ ಸುಮಾರು ಗಣ್ಯರು ಈ ವೇದಿಕೆಯನ್ನು ಹಂಚಿಕೊಂಡು ಒಂದು ವಿಚಾರವಾಗಿ ಇವತ್ತು ಮಾತಾಡಿ ಹೋಗಿದಾರಲ್ಲ, ಇದು ತಿಮ್ಮರಾವತನಹಳ್ಳಿ ಪಂಚಾಯಿತಿಗೆ ಇದು ಚರಿತ್ರೆ. ಇದು ಸೊ ಈ ಚರಿತ್ರೆಯನ್ನು ಕಾರಣಭೂತರಾದಂಥ ಎಲ್ಲ ನಮ್ಮ ಗ್ರಾಮಸ್ಥರು, ಶ್ರೇಯೋಭಿಲಾಷಿಗಳು, ನಮ್ಮ ಚಿಕ್ಕಪ್ಪ ಅವರು ಇರ್ಬೋದು, ಹಾಗೂ ನಮ್ಮ ತಂದೆಯವರು, ಹಾಗೂ ನಮ್ಮ ಸಂಪೂರ್ಣ ಕುಟುಂಬ ಎಲ್ಲರೂ ಕೂಡ, ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ಅಷ್ಟೇ ಇವತ್ತು ಸಾಥ್ ಕೊಟ್ಟಿದ್ದೀರಾ ಎಲ್ಲರೂ. ಯಾಕಂತಂದರೆ ಈ ಥರದ ವಿಷಯಗಳು ಗೊತ್ತಾಗಬೇಕು ಜನಕ್ಕೆ. ಯಾವಾಗಲೇ ನಾವೇನು, ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಆಚೆ ಕಡೆ ಗೊತ್ತಾಗುತ್ತೆ. ಸೊ ಈ ವಿಷಯದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನು ಸಕ್ಸಸ್ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಅನಂತ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಈ ದಿನ ತುಂಬ ಹಬ್ಬದ ವಾತಾವರಣ ಇದೆ. ಏನಂದರೆ ನಮ್ಮ ಶಿವಪ್ಪ ಸಾರು, ನಾವು ಎಲ್ಲಿ ನೋಡಿದ್ರು ಫೋನಲ್ಲಿ ವಿಡಿಯೋ ಬರ್ತಾಯಿತ್ತು, ಪೇಪರಲ್ಲಿ ಬರ್ತಾಯಿತ್ತು, ನೋಡ್ತಾಯಿದ್ವು. ಆದರೂ ಇವತ್ತು ಪ್ರಕೃತಿಯಾಗಿ ನೋಡಿದು ಅವ್ರ ಕೆಲಸ ಏನು, ಅವ್ರ ಸಾಧನೆ ಏನು ಅನ್ನೋದು ತುಂಬ ಸಂತೋಷ. ತುಂಬ ಕಷ್ಟಪಡ್ತಾಯಿದ್ದಾರೆ. ಈ ಅಸ್ಪೃಶ್ಯತೆ ಅನ್ನೋದು ಮೈಂಡಲ್ಲಿ ಇರಬಾರ್ದು, ದೇಶದಲ್ಲಿ ಇರಬಾರ್ದು. ಆಲ್ ಆರ್ ಒನ್ ಅಂತ ಇರಬೇಕು. ಅದು ಒಳ್ಳೆಯ ಕೆಲಸ, ಒಳ್ಳೆಯದದು. ಇವಾಗ ಎಲ್ಲದರಲ್ಲೂ ನಮ್ಮ ಸರ್ಕಾರನೂ ಅದೇ ಮಾಡಬೇಕು. SC ಅನ್ನೋದು, ST ಅನ್ನೋದು, ಜನರಲ್ ಅನ್ನೋದು, ಆ ಭೇದ ಭಾವನೆ ಫಸ್ಟು ಗೌರ್ಮೆಂಟ್ ತೆಗೆದು ಬಿಡಬೇಕು. ಆಲ್ ಆರ್ ಒನ್ ಅನ್ನೋವಾಗ ಆಲ್ ಆರ್ ಒನ್ನೇ ಇಟ್ಟರೆ ನನಗೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಆವಾಗ ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ಬೋದು, ನಮ್ಮ ಮನೆಯಲ್ಲಿ ಅವ್ರು ಮಾಡ್ಬೋದು,
ಅವರು ನಾವು ಅಣ್ಣ ತಮ್ಮಂದ್ರಾಗೆ ಇರ್ತೀವಿ. ಅವರು SC ಅಂತಾರೆ, SC ಅಂತಾರೆ, ಜನರಲ್ ಅಂತಾರೆ, BCMA ಅಂತಾರೆ. ಅಲ್ಲಿ ಕ್ಯಾಟಗಿರಿ ಬಂದು ಇಲ್ಲಿ ಹಿಂಗೆ ಮಾಡಿದ್ರೆ ಕಷ್ಟ ಆಗ್ತವೆ. ಆದರೆ ಎಲ್ಲ ಒಂದೇ. ಇವಾಗ ಮಾಡಿರೋದು ನಮ್ಮ ಸಾರವರು ತುಂಬ ಹೆಮ್ಮೆ ಕೆಲಸ. DC ಅವರು, SP ಅವರು ನಮ್ಮ ಚರಿತ್ರೆಯಲ್ಲಿ ನನಗೆ ಗೊತ್ತಿದ್ದಂಗೆ ತಿಮ್ರಾವತ್ನಲ್ಲಿ ಗಡಿಭಾಗಕ್ಕೆ ಬಂದಿಲ್ಲ. ಆದರೂ ಗಡಿಭಾಗದಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಒಂದು ತಾಲೂಕು ಮಟ್ಟ, ಸ್ಟೇಟ್ ಮಟ್ಟದಲ್ಲಿ ಹೋಗುತ್ತೆ ಈ ಪ್ರೋಗ್ರಾಮು. ಇದು ಅಂಥ ಕೆಲಸ ನಮ್ಮ ಸಾರವರು ಮಾಡಿದ್ದಾರೆ. ತುಂಬ ನಮ್ಮ ತಿಮ್ರಾವತ್ನಲ್ಲಿ ಪರವಾಗಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಈ ಮೂಲಕ. ಥ್ಯಾಂಕ್ ಯು. ಇದು 10 ವರ್ಷ ಮುಗಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. 10 ವರ್ಷಗಳಲ್ಲಿ ನಾವೊಂದು 500 ಕಾರ್ಯಕ್ರಮ ಮಾಡಿರ್ಬೋದು. ಅಂದರೆ ಒಂದು 500 ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿರ್ತೀವಿ. ಪ್ರತಿ ಊರಿನಿಂದ ಒಂದು ಚಾಲೆಂಜ್. ಅನೇಕರು ಮಾತಾಡ್ತಾರೆ, ಅಸ್ಪೃಶ್ಯತೆ ಎಲ್ಲಿದೆ, ಎಲ್ಲ ಹೊರಟೋಗಿದೆ, ಸುಮ್ಮನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ. ನೀವೇ ನೋಡಿದ್ರಲ್ವಾ. ಸೊ ಮಾತಾಡೋರಿಗೆ ಅದು ಕಾಣಲ್ಲ. ಯಾಕೆಂದರೆ ಮಾತಾಡೋದಕ್ಕೆ ಏನು ಬೇಕಾಗಿಲ್ಲವಲ್ಲ. ಯಾವುದೋ ಟೌನಲ್ಲಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಭಾಷಣ ಮಾಡ್ಬೋದು. ಸೊ ವಾಸ್ತವ ಹಾಗಿಲ್ಲ. ಅದನ್ನು ನಾವು ತಿಳ್ಕೊಂಡೇ ನಾವು ಹಳ್ಳಿಗಳಿಗೆ ಬಂದಿದ್ದೇವೆ. ಈಗ ಒಂದು 500-600 ಹಳ್ಳಿಗಳನ್ನು ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಇದೊಂದೇ ಥರದ ಕಾರ್ಯಕ್ರಮ ಅಲ್ಲ, ಇದು ಗೃಹ ಪ್ರವೇಶ ಕಮ್ ಸಹಭೋಜನ. ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮಗಳು ಮಾಡ್ತೀವಿ. ನೀವೆಲ್ಲ ನೋಡಿರ್ತೀವಿ. ಸಾವಿರಾರು ಜನರನ್ನು ಒಂದು ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು ಪ್ರತಿಜ್ಞಾವಿಧಿ ಅಂತ ಹೇಳ್ತೀವಿ. ಅದನ್ನು ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ಇದ್ದೀವಿ. ಈಗ ದೊಡ್ಡವ್ರಿಗೂ ಮಾಡಿಸ್ತಾ ಇದ್ದೀವಿ. ಎಲ್ಲಾದರೂ ಒಂದು ಆಟ ಆಡ್ತಾ ಇದ್ರೆ ದೊಡ್ಡವರು ಈ ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ, 20 ವರ್ಷ 30 ವರ್ಷ ಹುಡುಗರು ಇರ್ತಾರಲ್ಲ, ಅವ್ರನ್ನೂ ಸೇರಿಸಿ ಪ್ರತಿಜ್ಞೆ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಈ ಥರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ, ಸಮಾನವಾಗಿ ನೋಡ್ತೀವಿ ಅಂತ. ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈಗ ಕೋಲಾರ ಜಿಲ್ಲೆನ ದಾಟಿ ಈಗ 16 ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ. ಆಂಧ್ರ, ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಭಾಳ ದೊಡ್ಡ ಚಾಲೆಂಜ್ ಇದೆ. ಯಾಕೆಂದರೆ ನಮ್ಮ ಥರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾರೆ. ಅದೇ ದುರಂತ. ಈಗ ನಾವು ಮಾಡ್ತಾ ಇದ್ದೀವಿ ಬಿಡಪ್ಪ, ಬೇರೆ ಕಡೆ ಇನ್ನೊಬ್ರು ಮಾಡ್ತಾರೆ ಅಂತ ಇಲ್ಲ. ನಾವೇ ಹೋಗಬೇಕು. ಇಲ್ಲಿಗೆ ಆಂಧ್ರಕ್ಕೂ ಹೋಗಬೇಕು, ತಮಿಳುನಾಡಿಗೂ ಹೋಗಬೇಕು. ಯಾರೂ ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ. ಅವ್ರು ಹೇಳ್ತಾ ಇದ್ರು, ಅಸ್ಪೃಶ್ಯತೆ ಕೀಳಿರಿಮೆ ಜನರಲ್ ಇದೆಯಲ್ಲ, ಅದನ್ನ ಹೋಗಲಾಡ್ಸೋದಕ್ಕೆ ಏನು ಮಾಡಬೇಕು ಅಂತ. ಸರ್ ಹೇಳೋದು ಎಜುಕೇಷನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ. 70 ವರ್ಷದಿಂದ ಎಜುಕೇಷನ್ ಪಡ್ಕೊಂಡಿದ್ದೀವಲ್ಲ ಅಲ್ವಾ. ಈಗ DC ಸಾಹೇಬ್ರು ಹೇಳ್ತಾರೆ, ಎಜುಕೇಟೆಡೇ ಈಗ ಅಸ್ಪೃಶ್ಯತೆಯನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ. ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡದೆ ಒಳಗಡೆ ಕರ್ಕೊಂಡು ಬರಬೇಕು. ಸೊ 4 ಸಲ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಎರಡನೇದೇನು ಗೊತ್ತಾ, ನಾವು ಪಬ್ಲಿಕ್ ಆಗಿ ಮಾಡ್ತಾ ಇದೀವಿ, ಎಲ್ರಿಗೂ ಗೊತ್ತಾಗೋ ಥರ ಮಾಡ್ತಾ ಇದೀವಿ. ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ಲರ ಮುಂದೆ ಪ್ರವೇಶ ಮಾಡಿಸಿದೀವಿ, ಸರ್ವ ಮನೆ ಪ್ರವೇಶ ಮಾಡಿದ್ದೀವಿ ಅಂದರೆ ನಾಳೆ ಎಲ್ಲೂ ಕೂಡ ಆಚೆ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ 4 ಜನಕ್ಕೆ ಗೊತ್ತಾಗಿದೆ ಅಲ್ವಾ. ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನು ಹೆಚ್ಚು ಕೊಡ್ತಾ ಇರೋದು. ಅಂದರೆ ಇವ್ರ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾದರೆ, ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಏನಕ್ಕಪ್ಪ ಕರೀಬಾರ್ದು ಅಂತೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನುವಂಥ ಭಾವನೆ ಹುಟ್ಟುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ. ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಬೇಕು, ಅದೊಂದೇ ನಮ್ಗೆ ಅಂತ ಅನಿಸಿರೋದು ದಾರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.